ಹಲೋ ಸ್ನೇಹಿತರೆ, ಬನ್ನಿ ಇವತ್ತಿನ ದಿನ ನಿಮಗೆ ಭೂಲೋಕದೊಳಗಡೆ ಇರ್ತಕ್ಕಂಥ ಸ್ವರ್ಗವನ್ನು ತೋರಿಸ್ತಾ ಇದ್ದೀನಿ. ಆ ಸ್ವರ್ಗ ಬೇರೆ ಯಾವುದೂ ಅಲ್ಲ, ನಮ್ಮ ಕಾಪಿನಾಡು ಚಿಕ್ಕಮಗಳೂರು. ನಾನು ಮತ್ತು ನನ್ನ ಸ್ನೇಹಿತರು ಮೊನ್ನೆ ಚಿಕ್ಕಮಗಳೂರು ಹಾಗೂ ಊಟಿ ಪ್ರವಾಸವನ್ನು ಹೋಗಿದ್ವಿ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ ಚಿಕ್ಕಮಗಳೂರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ನಾ ತಮ್ನೇಲ್ ಒಳಗಡೆ ಆಲ್ರೆಡಿ ಹಾಕಿದ್ದೆ, ಭೂಲೋಕದೊಳಗಡೆ ಇರ್ತಕ್ಕಂಥ ಸ್ವರ್ಗ ಅಂದರೆ ತಪ್ಪಾಗಲಿಕ್ಕಿಲ್ಲ. ನೋಡಿ ಅಲ್ಲಿ ಬೆಟ್ಟದೊಳಗಡೆ ಯಾವ ರೀತಿ ಹತ್ಕೊಂಡು ಹೋಗಬೇಕು ಅಂತಂದರೆ, ಯಪ್ಪ ಅದನ್ನು ನೋಡೋಕ್ಕಾಗಲ್ಲ. 2 ಕಣ್ಣು ಕೂಡ ಸಾಲೋದಿಲ್ಲ. ಹಾಗೇ ನೋಡ್ತಾ ಇರಿ ನೀವು, ಆ ಮೋಡಗಳೆಲ್ಲನೂ ನಮಗೆ ತಾಗುತ್ತೇನೋ ಅಂತಕ್ಕಂಥ ರೀತಿಯಿಂದ ಇರುತ್ತೆ. ತುಂಬ ಎತ್ತರವಾಗಿರ್ತಕ್ಕಂಥ ಪ್ರದೇಶದೊಳಗಡೆ ಹೋಗಬೇಕು. ನೋಡಿ ಅಲ್ಲೆಲ್ಲ ನಾವು ರಸ್ತೆ ಮೇಲೆ ಹೋಗ್ತಾ ಇದ್ದೀವೋ, ಏನು ಮೋಡದೊಳಗಡೆನ ಹೋಗ್ತಾ ಇದ್ದೀವೇನೋ ಅಂತಕ್ಕಂಥ ಫೀಲ್ ಬರ್ತಾ ಇದೆ. ನಿಜಕ್ಕೂ ಕೂಡ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಚಿಕ್ಕಮಗಳೂರು. ಭಾಳಷ್ಟು ಜನ ಪ್ರವಾಸಿಗರು ಭಾಳಷ್ಟು ಆಸಕ್ತಿಯಿಂದ ಈ ಪ್ಲೇಸನ್ನು ನೋಡಲಿಕ್ಕೆ ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ. ನಾನು ನನ್ನ ಒಂದು 5 ಜನ ಫ್ರೆಂಡ್ಸ್ ಕೂಡ ಏನು ಅಂತಂದ್ರೆ ಮೊನ್ನೆ ದಿನ ಹೋಗಿದ್ವಿ ಚಿಕ್ಕಮಗಳೂರಿಗೆ. ನಿಜವಾಗ್ಲೂ ನಾನು ನೋಡಿರ್ತಕ್ಕಂಥ ಜೀವನದೊಳಗಡೆ ನೋಡಿರ್ತಕ್ಕಂಥ ಪ್ಲೇಸ್‌ಗಳೊಳಗಡೆ ಈ ಚಿಕ್ಕಮಗಳೂರು ಅಂತಕ್ಕಂಥದ್ದು ಭಾಳಷ್ಟು ಕೂಡ ನನಗೆ ಇಷ್ಟ ಆಯಿತು. ನಾವು ಸುಮಾರು ಒಂದು 5 ಜನ ಹೋಗಿದ್ವಿ. ನಾವು 5 ಜನ ಯಾರ್ಯಾರು ಅಂತಕ್ಕಂಥದ್ದು ನಿಮ್ಗೆ ಮುಂದೆ ತೋರಿಸ್ತೀನಿ. ನೋಡಿ ಅಲ್ಲಿ ಪ್ರಕೃತಿ ಸೌಂದರ್ಯವನ್ನು ಸವಿಯಲಿಕ್ಕೆ 2 ಕಣ್ಣುಗಳು ಕೂಡ ಏನಾಗೋದಿಲ್ಲ ಅಂತಂದರೆ ಸಾಲೋದಿಲ್ಲ. ಇಂಥ ಎತ್ತರವಾಗಿರ್ತಕ್ಕಂಥ ಪ್ರದೇಶದೊಳಗಡೆ ನೋಡಿ, ಒಂಚೂರು ಏನಾದರೂ ಅಪ್ಪಿ ತಪ್ಪಿ ಕೆಳಗಡೆ ಹೋದರೆ ಮುಗಿದು ಹೋಯ್ತು. ವಾಪಸ್ ನೀವು ನಿಮ್ಮ ವೆಹಿಕಲ್ಲು ಯಾವುದು ಕೂಡ ಪತ್ತೆ ಇರಲ್ಲ ಅಂತ. ಸಿಕ್ಕಾಪಟ್ಟೆ ಜನ ಇಲ್ಲಿ ಪ್ರವಾಸಕ್ಕೆ ಬಂದಿರ್ತಾರೆ. ನೀವೆಲ್ಲ ನೋಡ್ಬೋದು, ಎಲ್ಲ ಜನಗಳೆಲ್ಲ ಹೆಂಗೆ ತುಂಬಿಕೊಂಡಿದ್ದಾರೆ ಅಂತ. ಈ ಚಿಕ್ಕಮಗಳೂರು ಒಳಗಡೆ ಇರ್ತಕ್ಕಂಥ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ಸಂಪೂರ್ಣವಾಗಿ ಮುಳ್ಳಯ್ಯನಗಿರಿ ಬೆಟ್ಟದವರೆಗೂ ನಮ್ಮ ವೆಹಿಕಲ್ ಹೋಗೋದಿಲ್ಲ. ಇಲ್ಲಿಂದ ಏನು ಅಂತಂದ್ರೆ ಪ್ರೈವೇಟ್ ವೆಹಿಕಲ್ ಇರುತ್ತೆ. ಆ ಬೆಟ್ಟದೊಳಗಡೆ ಎಲ್ಲ ನಮಗಂತೂ ಆ ವೆಹಿಕಲ್ನ ರನ್ ಮಾಡೋಕ್ಕಾಗಲ್ಲ. ಅಲ್ಲಿರ್ತಕ್ಕಂಥ ವೆಹಿಕಲ್ ಒಳಗಡೆ ಹತ್ತಬೇಕು. ಅಲ್ಲಿಂದ ಏನು ಅಂತಂದರೆ ಅವರೇ ಕರ್ಕೊಂಡು ಹೋಗ್ತಾರೆ. ನಮ್ಮದು ಓನ್ ವೆಹಿಕಲ್ ಇತ್ತು. ನಾವು ಒಂದು 5 ಜನ ನೋಡಿ, ನಾನು, ನನ್ನ ಫ್ರೆಂಡ್ ಮಂಜು, ವಾಸುದೇವ, ಜುಮ್ಮಪ್ಪ, ಶ್ರೀನಿವಾಸ, ಹಾಗೇ ಡ್ರೈವರ್ ಅನಿಲು, ಮತ್ತು ಇಲ್ಲಿ ಮುಂದೆ ನಮ್ಮ ಫ್ರೆಂಡ್ ಒಬ್ಬ ಪೊಲೀಸ್ ಇದ್ದಾರೆ, ಮಾಧವಾನಂದ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇವ್ರು ಅನಿಲ, ಇವರೇ ಪೊಲೀಸ್ ಮಾಧವಾನಂದ. ನಾವು 5 ಜನ ಸೇರಿಕೊಂಡು ಹೋಗಿದ್ವಿ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಥಳ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿಯಪ್ಪ. ಜೀವನದೊಳಗೆ ಒಂದು ಸಲನಾದರೂ ಖಂಡಿತವಾಗ್ಲೂ ಚಿಕ್ಕಮಗಳೂರನ್ನ ನೋಡಲೇಬೇಕು. ಅಂಥ ಒಂದು ಪ್ರಕೃತಿ ಸೌಂದರ್ಯ ನೋಡಿ. ಅಲ್ಲೆಲ್ಲ ಮೋಡಗಳೆಲ್ಲ ಜನರಿಗೆ ತಾಕ್ಕೊಂಡು ಅಡ್ಡಾಡ್ತಾ ಇದ್ದಾವೆ. ಏನೋ ಅಲ್ಲೇ ಮೋಡದ ಮಧ್ಯದೊಳಗಡೆನೆ ನಾವು ಇದ್ದೀವೇನೋ ಅಂತಕ್ಕಂಥ ಫೀಲ್ ಉಂಟಾಗುತ್ತೆ. ಸೊ ಇದನ್ನೆಲ್ಲ ನೋಡ್ತಾ ನನಗೊಂದು ಹಾಡು ನೆನಪಾಗುತ್ತೆ. ತೇಲುವ ಆ ಮೋಡದ ಮೇಲೆ ನೀ ನಿಂತ ಹಾಗಿದೆ, ನಗು ನಗುತ್ತಾ ನನ್ನ ಕೂಗಿದಂತಿದೆ. ಭಾಳಷ್ಟು ಏನು ಅಂತಂದ್ರೆ ರಮಣೀಯವಾಗಿರ್ತಕ್ಕಂಥ ಪ್ರದೇಶ ನೋಡಿ. ನೋಡ್ಲಿಕ್ಕೆ ಎಷ್ಟು ನಯನ ಮನೋಹರವಾಗಿ ಕಾಣ್ತಾ ಇದೆ. ಸಿಕ್ಕಾಪಟ್ಟಿ ಜನ ಇರ್ತಾರಪ್ಪ. ನೀವು ಯಾವುದೇ ಟೈಮ್ ಒಳಗೆ ಹೋದರೂ ಸಹಿತ ಏನು ಅಂತಂದ್ರೆ ಚಿಕ್ಕಮಗಳೂರು ಒಳಗಡೆ ಸಿಕ್ಕಾಪಟ್ಟೆ ಜನ ಎಲ್ಲ ವ್ಯೂಸ್ನ ನೋಡಲಿಕ್ಕೆ ಬಂದಿರ್ತಾರೆ. ಒಂಥರ ಸ್ವರ್ಗದೊಳಗಡೆ ಇದ್ದೀವೇನೋ ಅಂತಕ್ಕಂಥ ರೀತಿಯಿಂದ ಫೀಲ್ ಬರುತ್ತೆ. ನೀವು ನೋಡ್ತಾ ಇದ್ದೀರಿ ಅಂತ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಚಿತ್ರಗಳು. ಇದು ನೋಡಿ ಫ್ರೆಂಡ್ಸ್, ಮುಳ್ಳಯ್ಯನಗಿರಿ ಬೆಟ್ಟದೊಳಗಡೆ ಇರ್ತಕ್ಕಂಥದ್ದು ಒಂದು ಪ್ರದೇಶ ಅಂತ. ಭಾಳಷ್ಟು ಏನು ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥ ಸ್ಥಳ. ಒಂದು ಸಲ ನೀವೇನಾದರೂ ಭೇಟಿ ಕೊಟ್ಟರೆ ಅಂತ ಅಲ್ಲಿಂದ ಏನು ಅಂತಂದ್ರೆ ವಾಪಸ್ ಬರೋಕ್ಕೆ ಮನಸ್ಸೇ ಏನಾಗೋದಿಲ್ಲ ಅಂತಂದ್ರೆ ಬರೋದಿಲ್ಲ. ಜೀವನದೊಳಗೆ ಒಂದು ಸರಿ ಆದರೂ ಚಿಕ್ಕಮಗಳೂರು ನೋಡಬೇಕು. ನೋಡಿ ಅಲ್ಲೆಲ್ಲ ಪ್ರಕೃತಿ ಸವಿಯನ್ನು ಯಾವ ರೀತಿ ಪ್ರವಾಸಿಗರು ಸವಿತಾ ಇದ್ದಾರೆ. ಚಿಕ್ಕ ಮಕ್ಕಳನ್ನ ಕಟ್ಟಿಕೊಂಡು ಎಲ್ಲನೂ ಬಂದಿರ್ತಾರೆ. ಭಾಳಷ್ಟು ಜನ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು, ಪ್ರೇಮಿಗಳು, ಪ್ರಕೃತಿಯನ್ನು
ಪ್ರಕೃತಿ ಸೌಂದರ್ಯವನ್ನು ಆಸ್ವಾದನೆ ಮಾಡಬೇಕು ಅಂತಕ್ಕಂಥ ಮನಸ್ಸನ್ನು ಹೊಂದಿರತಕ್ಕಂಥ ಸಿಕ್ಕಾಪಟ್ಟೆ ಜನ ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿಗೆ ಬರ್ತಾರೆ ಅಂತ. ನೆಕ್ಸ್ಟು ನಾವು ಚಿಕ್ಕಮಂಗ್ಳೂರು ಮುಗಿಸ್ಕೊಂಡು ಹಾಗೆ ಊಟಿಗೆ ಹೋಗ್ತಾ ಇದ್ದೀವಿ. ಇದು ಊಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮಾರ್ಗ ಮಧ್ಯದೊಳಗಡೆ ಶೂಟ್ ಮಾಡಿರ್ತಕ್ಕಂಥದ್ದು. ಊಟಿನೂ ಕೂಡ ಏನು ಅಂತಂದ್ರೆ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರದೇಶ. ನೋಡಿ, ಬೆಟ್ಟ ಏರ್ತಾ ಇದ್ದಾವೆ, ಹಾಗೆ ಏರಿದ್ದೆ 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 ಅಂತ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಇನ್ನೇನು ಆಕಾಶ ಮುಟ್ತಾ ಇದ್ದೀವೇನೋ ಅಂತಕ್ಕಂಥ ಫೀಲ್ ಊಟಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬರುತ್ತೆ. ಇಲ್ಲಿನೂ ಕೂಡ ಸಾಕಷ್ಟು ಜನ ಪ್ರವಾಸಕ್ಕೆ ಬಂದಿರ್ತಾರೆ. ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರವಾಸಿ ತಾಣ ಊಟಿ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಇದೆಲ್ಲ ಊಟಿ ಒಳಗಡೆ ತಕ್ಕೊಂಡಿರ್ತಕ್ಕಂಥ ಫೋಟೋಸು, ನಾನು ನನ್ನ ಫ್ರೆಂಡ್ಸು. ಇನ್ನೇನು ಊಟಿ ತಲುಪ್ತೀವಿ, ಇನ್ನೊಂದು 4-5 ಕಿಲೋಮೀಟ್ರ್ ಇರ್ತಕ್ಕಂಥ ಸಂದರ್ಭದೊಳಗಡೆ ಮಾಡಿರ್ತಕ್ಕಂಥ ವಿಡಿಯೋ ಇದು. ತುಂಬ ಮನಸ್ಸಿಗೆ ಭಾಳಷ್ಟು ಆಹ್ಲಾದವನ್ನು ನೀಡ್ತಕ್ಕಂಥ ಪ್ರದೇಶ ಈ ಊಟಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಊಟಿ ಪ್ರವಾಸನೂ ಕೂಡ ಭಾಳಷ್ಟು ಅದ್ಭುತವಾಗಿತ್ತು ಸ್ನೇಹಿತರೆ. ಅದು ಯಾವುದೋ ಒಂದು ಹಾಡಿದೆಯಲ್ಲ, ನೆನಪಾಗ್ತಾ ಇದೆ ನನಗೆ. ಕಾಸಿಗೆ ಹೋಗಿ ಬರ್ತೀನಂದರೆ ತಿಳ್ಕೋ ಪಾರ್ಟಿ ಕ್ಲೋಸ್ ಅಂತ, ಊಟಿಗೆ ಹೋಗಿ ಬರ್ತೀನಂದರೆ ತಿಳ್ಕೋ ಪಾರ್ಟಿ ಸ್ಟಾರ್ಟ್ ಅಂತ. ಒಂದು ವಿಶೇಷ ಏನಪ್ಪ ಅಂತಂದರೆ ಭಾಳಷ್ಟು ಜನ ಕಪಲ್ಸ್ ಎಲ್ಲ ಬಂದಿರ್ತಾರೆ ಊಟಿಗೆ. ಇದು ಊಟಿ ಒಳಗಡೆ ಇರ್ತಕ್ಕಂಥ ಬೊಟಾನಿಕಲ್ ಗಾರ್ಡನ್ನು. ಭಾಳಷ್ಟು ಜನ ಇಲ್ಲಿಗೆ ಊಟಿಗೆ ಬರ್ತಕ್ಕಂಥವ್ರು ಕಪಲ್ಸೇ. ಬಟ್ ನಾವೆಲ್ಲ ಒಂದು 5 ಜನ ಫ್ರೆಂಡ್ಸ್ ಹೋಗಿದ್ವಪ್ಪ, ಕಪಲ್ಸ್ ಅಲ್ಲ, ಫ್ರೆಂಡ್ಸ್ ಹೋಗಿದ್ವಿ. ಸಿಕ್ಕಾಪಟ್ಟೆ ಏನು ಅಂತಂದ್ರೆ ಎಂಜಾಯ್ ಮಾಡಿದ್ವಿ. ನಿಜವಾಗ್ಲೂ ಈ ಚಿಕ್ಕಮಂಗ್ಳೂರು ಮತ್ತು ಊಟಿ ಭೂಲೋಕದೊಳಗಡೆ ಇರ್ತಕ್ಕಂಥ ಸ್ವರ್ಗ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ. ಜೀವನದೊಳಗೆ ಒಂದು ಸಾರಿನಾದರೂ ಊಟಿಗೆ ಭೇಟಿ ಕೊಡಿ, ಅಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯವನ್ನು ಸವಿರಿ. ಏನೈತ್ರಿ ಜೀವನದೊಳಗೆ ಒಂದು ಸಲ ಎಲ್ಲನೂ ನೋಡ್ಕೋಬೇಕು. ಇದೆಲ್ಲ ಊಟಿ ಒಳಗಡೆ ಬೊಟಾನಿಕಲ್ ಗಾರ್ಡನ್ ಒಳಗಡೆ ತೆಗೆದಿರ್ತಕ್ಕಂಥ ವಿಡಿಯೋ. ನನ್ನ ಫ್ರೆಂಡ್ ಜುಮ್ಮಪ್ಪ, ಅದೇ ರೀತಿ ಪೊಲೀಸ್ ಮಾಧವಾನಂದ, ವಾಸುದೇವ, ಮಂಜು ಮತ್ತು ನಾನು, ಹಾಗೆ ನನ್ನ ಸ್ನೇಹಿತ ಶ್ರೀನಿವಾಸ ಹಿಂದೆ ಬರ್ತಾ ಇದ್ದಾನೆ. ನಾವೆಲ್ಲ ಸೇರಿಕೊಂಡು ಒಂದು 4-5 ದಿನ ಏನು ಅಂತಂದ್ರೆ ಪ್ರವಾಸಕ್ಕೆ ಹೋಗಿದ್ವಿ. ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ಪ್ರದೇಶಗಳನ್ನು ನೋಡಿದ್ವಿ. ಚಿಕ್ಕಮಂಗ್ಳೂರು, ಊಟಿ, ಕೊಡೈಕೆನಾಲು, ಕೊಯಮತ್ತೂರು. ಹಾಗೆ ಇದೆಲ್ಲ ಮುಗಿಸ್ಕೊಂಡು ವಾಪಸ್ ಏನು ಅಂತಂದ್ರೆ ಬೆಂಗಳೂರಿಗೆ ಬಂದು ಮನೆ ಕಡೆಗೆ ಬಂದ್ವಿ. ಈ ಚಿಕ್ಕಮಂಗ್ಳೂರು ಮತ್ತು ಊಟಿ ಪ್ರವಾಸ ಮರೆಯಲಾರದ ಒಂದು ನೆನಪು.